ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಗಿಣ್ಣು ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಗಿಣ್ಣು ಮಾಡೋದಕ್ಕೆ 4 ಐಟಮ್ ಬೇಕಾಗಿರೋದು. ಇದು ಕೊಬ್ಬರಿ ತುರಿ, ಏಲಕ್ಕಿ, ಬೆಲ್ಲ, ಅವಲಕ್ಕಿ ಇಷ್ಟಿದ್ರೆ ಸಾಕು, ಬೇಗನೆ ಆಗುತ್ತೆ. ಇದು ಒಂದು ಪಾತ್ರೆಗೆ ಹಾಲು ಹಾಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ಹಸು ಕರು ಹಾಕಿ 7 ದಿನದವರೆಗೂ ಹಾಲು ಕೊಡೋ ಹಾಲಲ್ಲಿ ಈ ತರ ಮಾಡ್ಕೊಳ್ಬಹುದು. ಆಮೇಲೆ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬರೋದಿಲ್ಲ. ಅದು ನಾರ್ಮಲ್ ಹಾಲಿಗಿಂತ ಈಗಿನ ಹಾಲಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ. ಹಾಲು ಚೆನ್ನಾಗಿ ಕುದಿ ಬಂದ್ಮೇಲೆ ಬೆಲ್ಲನ ಸೇರಿಸ್ಕೋಬೇಕು. ನಮ್ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು. ಬೆಲ್ಲನು ನೀಟಾಗಿ ಕರಗೋವರೆಗೂ ಕಾಯಿಸ್ಕೊಳ್ಬೇಕು. ಬೆಲ್ಲ ಎಲ್ಲ ಕರಗಿದಾದ್ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿ ಹಾಕ್ಕೊಳ್ಬೇಕು. ಮತ್ತು ಕೊಬ್ಬರಿ ತುರಿ ಹಸಿದಾದ್ರೂ ಹಾಕ್ಕೋಬೋದು, ಒಣಗಿದಾದ್ರೂ ಹಾಕ್ಕೊಳ್ಬಹುದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಲಾಸ್ಟಲ್ಲಿ ಏಲಕ್ಕಿ ಹಾಕ್ಕೊಳ್ಬೇಕು. ಕೊನೆಯದಾಗಿ ಏಲಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದಾದಂಥ ಗಿಣ್ಣು ರೆಡಿಯಾಗಿದೆ ಈಗ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.